ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಉದಯ್ ಕುಮಾರ್ ಯರಗಟ್ಟಿ. ನಾವು ಕಳೆದ ಒಂದು ವಿಡಿಯೋದಲ್ಲಿ 10th ಟೈಮ್ ಟೇಬಲ್ ಅನ್ನ ನಿಮಗ ಸೆಟ್ ಮಾಡಿ ಕೊಟ್ಟಿದ್ದೆ. ಆ ಟೈಮ್ ಟೇಬಲ್ ಪ್ರಕಾರ ಮೇ ಬಿ ನೀವು ಸ್ಟಡಿ ಮಾಡ್ತಾ ಇದೀರಿ ಅಂತ ಅನ್ಕೊಂಡಿದೀನಿ. ಇದಾದ ನಂತರ ಬ್ಲೂ ಪ್ರಿಂಟ್ ಹೆಂಗಿರ್ತದ, ವಿಶೇಷವಾಗಿ ಗಣಿತ ವಿಷಯವನ್ನ ನಾವು ಪರಿಗಣನೆಗೆ ತೆಗೆದುಕೊಂಡಿದ್ದು. ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕಠಿಣವಾಗಿರುವಂತ ವಿಷಯ. ಈ ಗಣಿತ ಸಬ್ಜೆಕ್ಟ್ ನಲ್ಲಿ ನಾವೇನಾದ್ರೂ ಔಟ್ ಆಫ್ ಔಟ್ ತೆಗೆದುಕೊಂಡ್ರೆ ನಮ್ ಸ್ಕೋರ್ ಬಾರಿ ಹೈ ಲೆವೆಲ್ ಇರ್ತೈತಿ ಅಂತ ಹೇಳಿ ವಿದ್ಯಾರ್ಥಿಗಳಿಂದ ಪಡೆದಂತ ಅಭಿಪ್ರಾಯ ಇದು. ಇಲ್ಲೇ ಸ್ವಲ್ಪ ಸರ್ ಮಾರ್ಕ್ಸ್ ಹೊಕ್ಕವ್ರಿ, ಇದೇ ನಮ್ಮ ಸ್ಕೋರ್ ಅನ್ನ ಕಡಿಮೆ ಮಾಡುವಂತ ವಿಷಯ ಅಥವಾ ಇದೇ ನಮ್ಮ ಪರ್ಸೆಂಟೇಜ್ ಅನ್ನ ಕಡಿಮೆ ಮಾಡ್ತದ ಅಂತ ಹೇಳ್ತಿರ್ತಾರೋ. ಏನಿಲ್ಲ, ಇದನ್ನ ಔಟ್ ಆಫ್ ಔಟ್ ಮಾಡ್ಬೇಕು, ಮಾಡಬಹುದು. ಹಾಗಾಗಿ 80 ಔಟ್ ಆಫ್ 80 ಅನ್ನ ಮಾಡುವಂತ ಕೆಲವೊಂದಿಷ್ಟು ಸೂತ್ರಗಳನ್ನ, ಕೆಲವೊಂದಿಷ್ಟು ನಿಯಮಗಳನ್ನ, ಕೆಲವೊಂದಿಷ್ಟು ಕಾನ್ಸೆಪ್ಟ್ ಗಳನ್ನ ಇವತ್ತಿನ ಕ್ಲಾಸ್ ಒಳಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೇನೆ. ಹಾಗಾದ್ರೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಈಗ ಕಳೆದ ವಿಡಿಯೋದಲ್ಲಿ ನಾ ಬ್ಲೂ ಪ್ರಿಂಟ್ ಅನ್ನ ನಿಮಗ ಹೇಳಿದ್ದೆ. ಈಗ ಅದ ಬ್ಲೂ ಪ್ರಿಂಟ್ ಪ್ರಕಾರ ಹೆಂಗ್ ಔಟ್ ಆಫ್ ಔಟ ಹೊಡಿಬೇಕು, ಒಂದು ಮಾರ್ಕಸ್ ಎಲ್ಲೂ ಮಿಸ್ ಆಗದಂಗ್ ಹೆಂಗ್ ಮಾಡ್ಬೇಕು ಅಂತ ಹೇಳಿ ಒಂದ್ ನನ್ನದೇ ಆದಂತ ಸೈಂಟಿಫಿಕ್ ಪ್ಲಾನ್ ಅನ್ನ ಹೆಣದ್ ಕೊಡ್ತೇನೆ. ಬಹಳಷ್ಟು ವಿಶೇಷವಾಗಿರುವಂತ ಪ್ಲಾನ್ ಇದೆ. ಇದ್ರ ಪ್ರಕಾರ ನೀವೇನಾದ್ರೂ ಸ್ಟಡಿ ಮಾಡಿದ್ರಿ ಅಂದ್ರೆ 100% ಔಟ್ ಆಫ್ ಔಟ್ ಹೊಡಿಯೋದ್ರಲ್ಲಿ ಯಾವುದೇ ಅನುಮಾನನ ಇಲ್ಲ, ಯಾವುದೇ ಡೌಟ್ ಇಟ್ಕೋಬೇಡ್ರಿ. ಎಸ್, ಹಾಗಾದ್ರೆ ಬಹಳಷ್ಟು ಸೈಂಟಿಫಿಕ್ ಆಗಿ ಯೋಚನೆ ಮಾಡಿದಂತ ಪ್ಲಾನ್ ಏನ್ ಹೇಳ್ತದ ಅಂತ ನೋಡೋದಾದ್ರೆ, ಈಗ ನಾನು ನಿಮ್ಗ ಪ್ಯಾಟರ್ನ್ ಅನ್ನ ಹೇಳಿದ್ನಿ. 8 MCQ ಇರ್ತಾವ, 8 1 ಮಾರ್ಕಸ್ ಇರ್ತಾವ. ಇದ್ರ ಬಗ್ಗೆ ನಾ ಈಗ ಡಿಸ್ಕಷನ್ ಮಾಡೋದಿಲ್ಲ, ಇದನ್ನ ಆಮೇಲೆ ನೋಡೋಣ. 16 ಮಾರ್ಕಸ್. ಮತ್ತು ವಿಶೇಷವಾಗಿ ಗಣಿತ ವಿಷಯದಲ್ಲಿ ಈ 1 ಅಂಕದ ಪ್ರಶ್ನೆಗಳು ಯಾವುದೇ ತೊಂದರೆಯನ್ನ ನಮಗ್ ಮಾಡೋದ ಇಲ್ವೋ, ಈಸಿ ಇರ್ತಾವ. ಎಲ್ಲೋ 1 ಅಥವಾ 2 ಟ್ವಿಸ್ಟ್ ಮಾಡ್ತಾನೋ, ಟ್ವಿಸ್ಟ್ ಮಾಡಿದ್ರು ನಮ್ಗೆ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಈ 16 ಆರಾಮ್ಸೆ 16 ತಗೋಬಹುದು. ನನ್ನ ಪ್ರಕಾರ ಒಂದ್ ಸ್ವಲ್ಪ ಎಫರ್ಟ್ ಹಾಕಿದ್ರಿ ಅಂದ್ರ, ಟ್ವಿಸ್ಟ್ ಆಗಿದ್ದು ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಆರಾಮ್ಸೆ 16 ತಗೋಬಹುದು. ಇನ್ನು ಸ್ಟಾರ್ಟ್ ಆಗುವ 2 ಮಾರ್ಕಸ್ ತಿಂದ್ರ, ಈ 2 ಮಾರ್ಕಸ್ ಎಷ್ಟು ಕ್ವಶನ್ ಇರ್ತಾವ ಅಂದ್ರೆ 8 ಪ್ರಶ್ನೆ ಇರ್ತಾವ. ಸರ್, 8 ಪ್ರಶ್ನೆಯ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇರ್ತದ? 8 ಪ್ರಶ್ನೆ ಒಳಗ 1ನೇ ಕ್ವಶನ್ ವಾಸ್ತವ ಸಂಖ್ಯೆಗಳು ಪಾಠದ ಮ್ಯಾಗ ಇರ್ತದ. ಈ ಕ್ವಶನ್ ಅಭಾಗಲಬ್ಧ ಸಂಖ್ಯೆಯನ್ನ ಪ್ರೂವ್ ಮಾಡ್ರಿ ಅಂತ ಇರ್ತದ. 2 + √3, 3 + √2 ಇಂಥ ಸಂಖ್ಯೆಗಳನ್ನ ಕೊಟ್ಟ ಅಭಾಗಲಬ್ಧ ಸಂಖ್ಯೆ ಪ್ರೂವ್ ಮಾಡ್ರಿ ಅಂತ ಇರ್ತದ. ಫಿಕ್ಸ್ 100%. ಇಲ್ಲಿ ಹೊಡ್ಯಾಕಬೇಕು ನೀವು. 2 ಮಾರ್ಕ್ಸ್ 8 ಕ್ವಶನ್ ಯಾವ್ಯಾವ ಅನ್ನೋದು ಹೇಳ್ಬಿಡ್ತಾನೆ. ಆ ಏರಿಯಾ ಅಷ್ಟ ಸ್ಟಡಿ ಮಾಡ್ರಿ, ಔಟ್ ಆಫ್ ಔಟ್ ನಿಕ್ಕಿ ಆಕೈತಿ. ಇನ್ನೊಂದು ಕ್ವಶನ್ ವಾಸ್ತವ ಸಂಖ್ಯೆಗಳ ಮ್ಯಾಗ ಅದಾದ ಕೂಡಲೇ ಇರಂಗಿಲ್ಲ, ಒಂದ್ ಸ್ವಲ್ಪ ಗ್ಯಾಪ್ ಇದ್ದಿರ್ತೈತಿ. 2 ಮಾರ್ಕ್ಸ್ಗೆ ಇರ್ತೈತಿ. ಇದೊಂದ್ ಸ್ವಲ್ಪ ಟಫ್ ಲೆವೆಲ್ ಕ್ವಶನ್ ಇರ್ತದ. LCM, ಲಸ ಮತ್ತು HCF ಮಸಾವನ್ನ ತೆಗೆಯುವ ಅಂತ ಟೈಪ್ ಆಫ್ ಕ್ವಶನ್ ಇರ್ತದ. ಈಗ ಮೊನ್ನೆ ಸರಣಿ ಪರೀಕ್ಷೆ ಒಳಗೆ ನಾವು ನೋಡಿದ್ದು, ಇಷ್ಟಿಷ್ಟ ಹೂ ತಗೊಂಡು ಇಷ್ಟ ಮಾಲಿ ಮಾಡ್ತಾರು, ಹಾಗಾದ್ರೆ ಕನಿಷ್ಠ ತಯಾರಿಸಬಹುದಾದಂತ ಮಾಲೆಗಳ ಸಂಖ್ಯೆ ಎಷ್ಟು, ಹಾರಗಳ ಸಂಖ್ಯೆ ಎಷ್ಟು ಅನ್ನುವಂತ ಪ್ರಶ್ನೆ ಇತ್ತು. ಆ ಲೆವೆಲ್ ಆಫ್ ದಿ ಕ್ವಶನ್ ಇಲ್ಲಿ ಬರ್ತದೆ. ಇದು 2 ಮಾರ್ಕ್ಸ್ಗೆ. ವಾಸ್ತವ ಸಂಖ್ಯೆ ಅಂದ್ರೆ 2 ಕ್ವಶನ್ಸ್ಗಳು 2 ಅಂಕಗಳಿಗೆ ಬರ್ತಿರ್ತಾವ. ಇವು 2 ಹೊಡೆದ್ರಿ ಅಂದ್ರೆ ಬಗೆ ಇರುತ್ತೆ. ಇನ್ನ ವರ್ಜಿಸುವ ವಿಧಾನ ಫಿಕ್ಸ್. ವರ್ಜಿಸುವ ವಿಧಾನ, ಈ ಮೆಥಡ್ ದಾಗ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ಮಾಡ್ಕೊಂಡು ಇಟ್ಕೊಂಡಿದ್ರಿ ಅಂದ್ರೆ, ಅಥವಾ ನಿಮ್ಗೆ ವರ್ಜಿಸುವ ವಿಧಾನ ಪರ್ಫೆಕ್ಟ್ ಬಂತು ಅಂದ್ರೆ ಫಿಕ್ಸ್, ಒಟ್ಟ ಗೊಂದಲ ಇಲ್ಲ, ಏನೂ ಇಲ್ಲ, ಆರಾಮ್ಸೆ ಅದನ್ನ ಬಿಡಿಸಬಹುದು. ಇನ್ನೊಂದು ವರ್ಗ ಸಮೀಕರಣದಾಗ ಮೂಲಗಳನ್ನ ಕಂಡುಹಿಡಿ ಅಂತಾನು ಅಥವಾ ಶೋಧಕರ ಕಂಡುಹಿಡಿ ಅಂತಾನು ಅಥವಾ ಕ್ವಶನ್ ಇರ್ತೈತಿ. ಇಲ್ಲಿ ಶೋಧಕ ಕಂಡುಹಿಡಿದು ಬಹಳ ಈಸಿ. ಶೋಧಕ ಕಂಡುಹಿಡಿದಂದ್ರೆ ಪ್ರಾಕ್ಟೀಸ್ ಮಾಡಿಬಿಡ್ರಿ, ಫಿಕ್ಸ್ ಇರ್ತದ. 100% ಶೋರ್ ಶಾಟ್ ನೀವು ಆರಾಮ್ಸೆ ಲೆಕ್ಕಗಳನ್ನ ಮಾಡಬಹುದು. ಓಕೆ, ಮತ್ತ ಅಲ್ಲಿ ಶೋಧಕ ಕಂಡುಹಿಡಿದ ಮ್ಯಾಗ ಅದರದ ಗುಣಲಕ್ಷಣ ಅಥವಾ ನಾವೇನಂತ ಕರಿತೇವೆ ಅದಕ್ಕೆ, 0ಕ್ಕಿಂತ ಕಡಿಮೆ ಇತ್ತು ಅಥವಾ ಋಣಾತ್ಮಕ ಇತ್ತು ಅಂದ್ರೆ B² - 4AC, ಏನಾದ್ರೂ 0ಗಿಂತ ಕಡಿಮೆ ಇತ್ತು ಅಂದ್ರೆ ಯಾವುದೇ ಪರಿಹಾರ ಇರಂಗಿಲ್ಲ. 0ಗೆ ಸಮ ಇತ್ತು ಅಂದ್ರೆ ಸಮನಾದ ಮೂಲಗಳೇ ಇರ್ತಾವ. 0ಗಿಂತ ಹೆಚ್ಚು ಅಥವಾ ಧನಾತ್ಮಕವಾಗಿತ್ತು ಅಂದ್ರೆ ವಾಸ್ತವ ಮತ್ತು ವಿಭಿನ್ನವಾದಂತಹ ಪರಿಹಾರಗಳು ಇರ್ತಾವ. ಅಂಡರ್ಸ್ಟ್ಯಾಂಡ್? ಇದ ಮೂಲಗಳು ಅಥವಾ ಶೋಧಕವನ್ನ ಕಂಡುಹಿಡಿಯುವುದು ಬಹಳಷ್ಟು ಇಂಪಾರ್ಟೆಂಟ್ ಆಗಿದ್ದು. ಇನ್ನು 2 ಮಾರ್ಕಸ್ಗೆ ಬರುವಂತಹ ಇನ್ನೊಂದು ಫಿಕ್ಸ್ ಕ್ವಶನ್ ಯಾವುದು ಅಂದ್ರೆ ತ್ರಿಕೋನಮಿತಿ ಮ್ಯಾಗ, ಟ್ರಿಗ್ನೋಮೆಟ್ರಿ ಮ್ಯಾಗ. ತ್ರಿಕೋನಮಿತಿ ಮ್ಯಾಗ ನೀವೇನಾದ್ರೂ ಮಾಡಿದ್ರಿ ಅಂದ್ರೆ ಜಸ್ಟ್ ಇದು ಅನುಪಾತಗಳ ಮ್ಯಾಗ ಇರ್ತೈತಿ. ಇದೇನ್ ಟಫ್ ಇರಂಗಿಲ್ಲ, ಬಹಳಷ್ಟು ಈಸಿ ಆಗಿ ಅನುಪಾತಗಳ ಮ್ಯಾಗ ಇರ್ತೈತಿ. ಇದನ್ನೊಂದು ಮಾಡ್ಕೊಂಡ್ರಿ ಅಂದ್ರೆ ವೆರಿ ಈಸಿ ಆಗಿ ನೀವು ಇಲ್ಲಿ ಔಟ್ ಆಫ್ ಔಟ್ ತೆಗೆಯುವಲ್ಲಿ ಸಫಲರಾಗ್ತೀರಿ. ಆಮೇಲೆ ನಿರ್ದೇಶಾಂಕ ರೇಖಾಗಣಿತ, ಒಂದು ಮಧ್ಯ ಬಿಂದುವರ ಕೊಟ್ಟಿರ್ತಾನೋ, ಇಲ್ದ್ರೆ ದೂರ ಸೂತ್ರದ ಮ್ಯಾಗಾರ ಲೆಕ್ಕ ಇರ್ತಾವ. ಇಲ್ಲ ಒಮ್ಮೆ ಏನ್ ಮಾಡ್ತಾನ ಅಂದ್ರೆ ಟ್ವಿಸ್ಟ್ ಮಾಡಿ ಕೊಟ್ಟು ಬಿಡ್ತಾನ, ಅಪ್ಲೈಡ್ ಲೆವೆಲ್ ಕೊಡ್ತಾನ. ಆದ್ರೂನು ಬರಿಬಹುದು, ಇದನ್ನ ಅಪ್ಲೈಡ್ ಲೆವೆಲ್ ಕೊಟ್ರು ಬರಿಬಹುದು. ನಿರ್ದೇಶಾಂಕ ರೇಖಾಗಣಿತ 2 ಮಾರ್ಕಸ್ಗೆ ಫಿಕ್ಸ್ ಏರಿಯಾ ಕ್ವಶನ್, ಫಿಕ್ಸ್ ಕ್ವಶನ್. ಇನ್ನೊಂದು ವೃತ್ತಗಳು ಪಾಠದ ಮ್ಯಾಗ. ವೃತ್ತಗಳು ಪಾಠದ ಮ್ಯಾಗ 2 ಮಾರ್ಕಸ್ಗೆ ಒಂದು ಕ್ವಶನ್ ಇರ್ತದ. ಅದು ಈಸಿ ಇರ್ತದ, ಕಾನ್ಸೆಪ್ಟ್ ಲೆವೆಲ್ದಾಗ ಇರ್ತದ. ಅಂದ್ರೆ ವೃತ್ತಗಳ ಸ್ಪರ್ಶಕ ಸಮ ಮಾಡೋದಾಗಿರ್ಬೋದು,
ಅಥವಾ ಸ್ಪರ್ಶಕ ಕೆಳದಂತ ತ್ರಿಜ್ಯದ ಲಂಬದ ಕಾನ್ಸೆಪ್ಟ್ ಗಳಾಗಿರ್ಬಹುದು. ಇತರ ಮ್ಯಾಗ ಆ ಕ್ವಶನ್ ಇರ್ತಾವ. ಆ ವೃತ್ತಗಳು, ಆ ಕ್ವಶನ್ಸ್ ಗಳು ಯಾವ್ಯಾವ ರೀತಿ ಬಿಡಿಸ್ಬೇಕು, ಟಫ್ ಏರಿಯಾ ಎಲ್ಲಿ, ಆಮೇಲೆ ಎಲ್ಲಿ ಅಪ್ಲೈಡ್ ಮಾಡತ್ತಾನ ಅಂತ ಇನ್ನೊಂದು ವಿಡಿಯೋದಾಗ ತಗೊಂಡ್ಬರ್ತಾನ. ಈಗ ನೋಡ್ರಿ ವರ್ಜಿಸುವ ವಿಧಾನ ನಾವು ಡಿಸ್ಕಷನ್ ಮಾಡೋದು ಅವಶ್ಯಕತೆ ಇಲ್ಲ, ಶೋಧಕ ಕಂಡುಹಿಡಿದು ಡಿಸ್ಕಷನ್ ಮಾಡೋದು ಅವಶ್ಯಕತೆ ಇಲ್ಲ. ತ್ರಿಕೋನಮಿತಿ ಪ್ರಶ್ನೆಗಳು ಹೆಂಗ್ ಬರ್ತಾವು, ನಿರ್ದೇಶಾಂಕ ರೇಖಾಗಣಿತ ಪ್ರಶ್ನೆ ಹೆಂಗ್ ಬರ್ತಾವು, ವೃತ್ತಗಳು ಪ್ರಶ್ನೆ ಹೆಂಗ್ ಬರ್ತಾವ 2 ಮಾರ್ಕ್ಸ್ಗೆ ನಾ ಇನ್ನೊಂದು ವಿಡಿಯೋದಾಗ ನಿಮ್ಗೆ ತಗೊಂಡ್ ಬರ್ತಾನ ಅದ. ಓಕೆ, ಕ್ಲಿಯರ್. ಇನ್ನೊಂದು ಫಿಕ್ಸ್ ಕ್ವಶನ್ ಅಂದ್ರೆ ಎನ್ ಮತ್ತು ಎಸ್ ಎನ್ ಕಂಡುಹಿಡಿದು, ಎನ್ ಅಥವಾ ಎಸ್ ಎನ್ ಸಮಾಂತರ ಶ್ರೇಣಿ ಅಂದ್ರೆ. ಓಕೆ, ಇವು 8 ಕ್ವಶನ್ಸ್ಗಳು 2 ಮಾರ್ಕ್ಸ್ಗೆ ಶ್ಯೂರ್ ಶಾರ್ಟ್ ಕ್ವಶನ್ಸ್ಗಳು. ಇವನು ಬಿಟ್ಟು ಕೇಳಾಕ ಬೇರೆ ಚಾನ್ಸ್ ಇಲ್ಲ, ಕೇಳುದು ಇಲ್ಲ. ಬ್ಲೂ ಪ್ರಿಂಟ್ ಹಿಂಗ ಐತಿ. 100% ಬೋರ್ಡ್ದವ್ರು ಇದನ್ನ ಮಾಡ್ತಾರು. ನೀವು 3 ಸನ್ನಿ ಪೇಪರ್ದಾಗ ನೋಡಿದ್ರೆ ಇವ ಪ್ರಶ್ನೆ ಅದಾವ, ನೀವು ಬೇಕಾದ್ರೆ ಇನ್ನೊಂದು ತೆಗೆದು ನೋಡ್ರಿ. ವಾಸ್ತವ ಸಂಖ್ಯೆ ಅಂದ್ರೆ ಅಭಾಗಲಬ್ಧ ಸಾಧಿಸುವುದು ಅಂತ, ವಾಸ್ತವ ಸಂಖ್ಯೆ ಅಂದ್ರೆ ಇನ್ನೊಂದು ಕ್ವಶನ್. ವರ್ಜಿಸುವ ವಿಧಾನ, ಮೂಲಗಳು ಅಥವಾ ಶೋಧಕಗಳನ್ನ ಕಂಡುಹಿಡಿದ, ತ್ರಿಕೋನಮಿತಿ ಒಂದು ಪ್ರಶ್ನೆ, ಅನುಪಾತದ ಮ್ಯಾಗ, ನಿರ್ದೇಶಾಂಕ ರೇಖಾಗಣಿತ ದೂರ ಸೂತ್ರ ಅಥವಾ ಮಧ್ಯಬಿಂದು ಸೂತ್ರದ ಮ್ಯಾಗ, ವೃತ್ತಗಳ ಪಾಠದ ಮ್ಯಾಗ ಒಂದು ಕ್ವಶನ್ ಎನ್ ಅಥವಾ ಎಸ್ ಅನ್ನ ಅಂದ್ರೆ ಎನ್ನೇ ಪದಾರ ಕಂಡುಹಿಡಿದ ಅಥವಾ ಎನ್ ಪದಗಳ ಮೊತ್ತಾರ ಕಂಡುಹಿಡಿದ. 2 ಮಾರ್ಕ್ಸಿನ 8 ಕ್ವಶನ್ ಅನ್ನ ಹೇಳಿದ್ನಿ. ಈ 2 ಮಾರ್ಕ್ಸಿನ 8 ಕ್ವಶನ್ ನೀವು ಮಾಡಿದ್ರಿ ಅಂದ್ರೆ 16 ಮಾರ್ಕ್ಸ್ ಅನ್ನ ಇಲ್ಲಿ ಪಡ್ಕೋತೀರಿ. ಅಂಡರ್ಸ್ಟ್ಯಾಂಡ್? ಹಾಗಾದ್ರೆ ಸರ್ 3 ಮಾರ್ಕ್ಸಿನ ಪ್ರಶ್ನೆಗಳು ಯಾವ್ಯಾವ ಏರಿಯಾದಿಂದ ಬೀಳ್ತಾವ್ರಿ ಅಂತ ನೀವು ಏನಾದ್ರು ನೋಡಿದ್ರಿ ಅಂದ್ರೆ 3 ಮಾರ್ಕ್ಸಿನ 9 ಪ್ರಶ್ನೆಗಳು ಬರ್ತಾವ. 9 ಪ್ರಶ್ನೆಗಳು ಎಲ್ಲೆಲ್ಲಿ ಬರ್ತಾವ ಅಂತ ಹೇಳಿ ಫಿಕ್ಸ್ ಶ್ಯೂರ್ ಶಾರ್ಟ್ ಅವನ್ನ ಏನ್ ಮಾಡ್ಕೊತ ಹೋಗೋಣ ಅಂದ್ರೆ ಏರಿಯಾಗಳನ್ನ ಮಾಡ್ಕೊತ ಹೋಗೋಣ. 1ನೇ ಕ್ವಶನ್ ಬಹುಪದೋಕ್ತಿಯ ಶೂನ್ಯತೆಯಿಂದ, ಶೂನ್ಯತೆ ಫಿಕ್ಸ್ ಇದೆ. ನಾವ್ ಇದಕ್ಕೆ ಶೂನ್ಯತೆಗೆ ಏನಂತ ಕರಿತೀವಿ ಅಂದ್ರೆ ಝೀರೋಸ್ ಅಂತ ಹೇಳಿ ಕರಿತೀವಿ ಇಂಗ್ಲಿಷ್ ಒಳಗ. 3 ಮಾರ್ಕ್ಸಿಗೆ ಶೂನ್ಯತೆ ಮ್ಯಾಗ ಫಿಕ್ಸ್ ಕ್ವಶನ್. ಯಾವುದೇ ಒಂದು ವರ್ಗ ಬಹುಪದೋಕ್ತಿ ಕೊಡ್ತಾನೋ ಇದಕ್ಕೆ ಶೂನ್ಯತೆಯನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾನ. ಇನ್ನ ವರ್ಗ ಸಮೀಕರಣ ಪಾಠಕ್ಕೆ ಬಂದು ಅಂದ್ರೆ ವರ್ಗ ಸಮೀಕರಣದ ಅಪ್ಲೈಡ್ ಕ್ವಶನ್. ಇದೇನ್ ಬಹಳ ಅಪ್ಲೈಡ್ ಅಂತ ಏನಿಲ್ಲ, ಇತ್ತೀಚೆಗೆ ಇದನ್ನ ಈಸಿ ಮಾಡಿಬಿಟ್ಟಾನು. ಇದನ್ನ ನಾವು ಸೆಂಟೆನ್ಸ್ ವೈಸ್ ಕ್ವಶನ್ ಅಥವಾ ವಾಕ್ಯ ರೂಪದ ಪ್ರಶ್ನೆ ಅಂತ ಹೇಳಿ ಕರಿಬಹುದು. ವರ್ಗ ಸಮೀಕರಣದ ಒಂದು ವಾಕ್ಯ ರೂಪದ ಪ್ರಶ್ನೆ 3 ಮಾರ್ಕ್ಸಿಗೆ ಫಿಕ್ಸ್. ಶೂನ್ಯತೆ ಆದ ಕೂಡ ಅದೇ ಇರ್ತೈತಿ, ವರ್ಗ ಸಮೀಕರಣದ ಪ್ರಶ್ನೆ ಇರ್ತೈತಿ, ಈಸಿ ಇರ್ತೈತಿ, ಅದು ಬಹಳ ಇಂಟ್ರೆಸ್ಟಿಂಗ್. ಇನ್ನ ತ್ರಿಭುಜಗಳು ಪಾಠದ ಮ್ಯಾಗ ಒಂದು ಕ್ವಶನ್ ಇರ್ತೈತಿ. ಇದು ಕೂಡ ಟೇಲ್ಸ್ ನ ಪ್ರಮೇಯಕಾರು ಅಪ್ಲೈ ಆಗ್ತಿರ್ತದ ಅಥವಾ ಕೋನ ನಿರ್ಧಾರಕ ಗುಣಕ್ಕಾದ್ರೂ ಅಪ್ಲೈ ಆಗ್ತಿರ್ತದ. ತ್ರಿಭುಜಗಳು ಮ್ಯಾಗ ಒಂದು ಕ್ವಶನ್ ಸ್ವಲ್ಪ ಅಪ್ಲಿಕೇಬಲ್ ಇರ್ತದ. ಇದನ್ನ ಆದ್ರೂ ಈಸಿಯಾಗಿ ನಾವ ಬಿಡಿಸಬಹುದು, ಬಿಡಿಸಾಕ್ ಬರಂಗಿಲ್ಲ ಅಂತಲ್ಲ, ಬಿಡಿಸಬಹುದು. ಇನ್ನೊಂದು ನಿರ್ದೇಶಾಂಕ ರೇಖಾಗಣಿತದ ಅಪ್ಲೈಡ್ ಕ್ವಶನ್ ಇರ್ತೈತಿ. ಇದು ಆಲ್ಮೋಸ್ಟ್ ಭಾಗ ಪ್ರಮಾಣದ ಸೂತ್ರಕ್ಕೆ ಸಂಬಂಧಪಟ್ಟಂಗೆ ಇರ್ತೈತಿ. ಡೈರೆಕ್ಟ್ ಕ್ವಶನ್ ಮೊದಲು ಹಾಕ್ತಿದ್ದ, ಈಗ ಡೈರೆಕ್ಟ್ ಕ್ವಶನ್ ಹಾಕೋದು ಬಿಟ್ಟಾನ, ಅಪ್ಲೈಡ್ ಮಾಡೇ ಮಾಡ್ತಾನೆ. ಇಲ್ಲಿ ಇದೊಂದು ಟೈಪ್ ಟೆರರಿಸ್ಟ್ ನಕ್ಸಲೇಟ್ ಇದ್ದಂಗೆ ಇದು ನಿರ್ದೇಶಾಂಕ ರೇಖಾಗಣಿತ. ಇಲ್ಲಿ ಅಪ್ಲೈಡ್ ಮಾಡಿದ ಅಂದ್ರೆ ಬಹಳಷ್ಟು ಹುಡುಗರು ತಿಳ್ಕೋದೇ ಇಲ್ಲ ಅದನ್ನ. ಯಾಕಂದ್ರೆ ಕೆಲವೊಂದಿಷ್ಟು ಕಾನ್ಸೆಪ್ಟ್ ಅದಾವ. ಸರಳ ರೇಖಾಗತ ಮಾಡೋದು ಹೆಂಗ, ಆಮೇಲೆ ಮಧ್ಯ ಬಿಂದು ತಗೊಂಡ ಭಾಗ ಪ್ರಮಾಣಕ್ಕೆ ಬರೋದು ಹೆಂಗ, ಆಮೇಲೆ ಎಕ್ಸ್ ಅಕ್ಷದಿಂದ ಉಂಟಾಗುವಂತಹ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ. 1ನೇ ಸರಣಿ 2ನೇ ಸರಣಿ ಬಿದ್ದಿತ್ತಲ್ಲ ಅಂತ ಪ್ರಶ್ನೆಗಳು ಬಂದು ಅಂದ್ರೆ ನಾವು ಈಸಿಯಾಗಿ ಮಾಡಬಹುದು, ಮಾಡಕ್ ಬರಂಗಿಲ್ಲ ಅಂತಲ್ಲ, ಮಾಡಬಹುದು. ಇದ್ರ ಮ್ಯಾಗ ಗಮನ ಇರಲಿ ನಿರ್ದೇಶಾಂಕ ರೇಖಾಗಣಿತ. ಇನ್ನು 3 ಮಾರ್ಕ್ಸಿಗೆ ಒಂದು ಪ್ರಶ್ನೆ ತ್ರಿಕೋನಮಿತಿದ ನಿತ್ಯ ಸಮೀಕರಣಗಳನ್ನ ಆಧರಿಸಿ ಬರುವಂತಹ ಲೆಕ್ಕಗಳ, ತ್ರಿಕೋನಮಿತಿ ನಿತ್ಯ ಸಮೀಕರಣ ಆಧರಿಸಿ ಬರುವಂತಹ ಲೆಕ್ಕಗಳು. sin square theta plus cos square theta is equal to 1, sec square theta is equal to 1 plus tan square theta, cosec square theta is equal to 1 plus cot square theta. ಈ ನಿತ್ಯ ಸಮೀಕರಣಗಳನ್ನ ಅನುಸರಿಸಿ ಒಂದ್ ಲೆಕ್ಕ ಬರ್ತದೆ. ಇಲ್ಲೂ ಕೂಡ ನಾವು ಬಹಳ ಶೋರ್ ಶಾರ್ಟ್ ಹಿಡಿದಿತ್ತಂದ್ರೆ ಅಥವಾ ಇರ್ತದ ಕ್ವಶನ್ ಒಂದ್ ಇರ್ತದ, ಅದ್ರ ಕೆಳಗೆ ಇನ್ನೊಂದು ಕ್ವಶನ್ ಇರ್ತದ, ಎರಡರಾಗ ಒಂದ್ ಅಭ್ಯಾಸದ ಲೆಕ್ಕ ಇರ್ತದ ಅನ್ನೋದು ಬಹಳ ಇಂಪಾರ್ಟೆಂಟ್. ಅಭ್ಯಾಸದ ಮಾದರಿ ಲೆಕ್ಕ ಅಂತೂ ಇರತೈತೆ. ನಾವೇನ ಪುಸ್ತಕೀಯ ಮಾದರಿ ಲೆಕ್ಕಗಳು ಅಂತ ಹೇಳಿ ಕರಿತಲ್ಲ, ಪುಸ್ತಕದಾಗ ಏನ್ ಲೆಕ್ಕಗಳದಾವಲ್ಲ ಆ ಲೆಕ್ಕ 10 ಲೆಕ್ಕ ಮಾಡಿರಿ ಅಂದ್ರೆ ನೀವು ಪುಸ್ತಕದಾಗ ತ್ರಿಕೋನಮಿತಿ ಪ್ರಸ್ತಾವನೆಯ ಪಾಠದ ಲಾಸ್ಟಿಕ್ ಹೋಗಂತಲೇ ಒಂದ್ 10 ಲೆಕ್ಕಗಳದಾವ. 5ನೇ ಕ್ವಶನ್ದಾಗ 10 ಸಬ್ ಕ್ವಶನ್ಸ್ ಅದಾವ. ಆ 10 ಲೆಕ್ಕ ಮಾಡಿ ಇಟ್ಕೊಂಡ್ರ ಅಂದ್ರೆ 100% ಇಲ್ಲಿ ಶೋರ್ ಶಾರ್ಟ್ ಹೊಡಿಬಹುದು. ತ್ರಿಕೋನಮಿತಿ ಮ್ಯಾಗ ಕ್ವಶನ್ಸ್ ಗಳು ಬರ್ತಾವ. ಇನ್ನೊಂದು ಪ್ರಶ್ನೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣದ ಮ್ಯಾಗ ಬರ್ತದ. ಇದು ಕೂಡ ಈಸಿ ಇರ್ತದ, ಏನ್ ಟಫ್ ಅಲ್ಲ. ಅಲ್ಲೇ ಟ್ವಿಸ್ಟ್ ಮಾಡಿರ್ತಾರೋ ಇದನ್ನು ಕೂಡ ಬಿಡಿಸಬಹುದು. ಇದ ಏರಿಯಾದಿಂದ ಬರ್ತದ ಶುವರ್. ಸಂಭವನೀಯತೆ ಪಾಠದಿಂದ ಒಂದು ಪ್ರಶ್ನೆ ಬಹಳಷ್ಟು ಈಸಿ. ಸಂಭವನೀಯತೆ ಇಲ್ಲೂ ಕೂಡ ಇತ್ತೀಚೆಗೆ ಅಪ್ಲೈಡ್ ಮಾಡತ್ತಾನ, ಇದನ್ನು ಕೂಡ ವೆರಿ ಈಸಿಯಾಗಿ ಬಿಡಿಸಬಹುದು. ಕ್ವಶನ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರ ಅಂದ್ರೆ ಸಂಭವನೀಯತೆ ಪಾಠ ಬಹಳಷ್ಟು ಈಸಿ. ಇಲ್ಲೇನು ಯಾವ ಸೂತ್ರ ಇಲ್ಲ, ಯಾವ ನಿಯಮಗಳಿಲ್ಲ, ಏನೂ ಇಲ್ಲ. ಜಸ್ಟ್ ನೀವು ಕ್ವಶನ್ ಅನ್ನ ಅರ್ಥ ಮಾಡ್ಕೊಂಡು ಅದನ್ನ ಬಿಡಿಸಬಹುದು. ಒಟ್ಟು ಸಂಖ್ಯೆ ಎನ್ ಆಫ್ ಎಸ್ ಅನ್ನ ಡಿನಾಮಿನೇಟರ್ ದಾಗ ಇಟ್ಕೋಬೇಕು. ಕೇಳಿದಂತ ಪ್ರಶ್ನೆನ ನ್ಯೂಮರೇಟರ್ ದಾಗ ಇಟ್ಕೊಂಡ್ರೆ ಸಾಕು. ಇನ್ನು ಸರಾಸರಿ ಪಾಠದ ಮ್ಯಾಗ ಬರುವಂತ ಸಂಖ್ಯಾಶಾಸ್ತ್ರ ಪಾಠದ ಮ್ಯಾಗ ಸರಾಸರಿ ಅಥವಾ ಬಹುಲಕ ಅಥವಾ ಮಧ್ಯಾಂಕ 3ರಾಗ ಒಂದಿರ್ತೈತಿ. ಎರಡ್ ಮಾಡ್ರಿ, ಯಾವ್ದಾದ್ರು ಸರಾಸರಿ ಮಾಡ್ರಿ, ಒಂದು ಬಹುಲಕ ಮಾಡ್ರಿ, ಸಾಕು. ನೋ ವರಿ, ನೋ ಡೌಟ್, ನೋ
ಎನಿಥಿಂಗ್, ನಥಿಂಗ್, ಏನೂ ಇಲ್ಲ. ಸರಾಸರಿ ಅಥವಾ ಬಹುಲಕ ಎರಡರಾಗ ಒಂದು ಮಾಡಿದ್ರಿ ಅಂದ್ರೆ ಫಿಕ್ಸ್ ಶೋರ್ ಶಾಟ್ ಹೊಡಿಬಹುದು. ಎರಡರಾಗ ಒಂದು ಕೇಳ್ತಾರ. ಇನ್ನೊಂದು ಪ್ರಶ್ನೆ ವೃತ್ತಗಳದ ಪ್ರಮೇಯ ಬರ್ತದೆ. ವೃತ್ತಗಳಿಗೆ ಎರಡು ಪ್ರಮೇಯ ಅದಾವು. ಒಂದು, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮ. ಇನ್ನೊಂದು, ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕಕ್ಕೆ ಉಂಟಾದ ತ್ರಿಜ್ಯ ಲಂಬವಾಗಿರ್ತದೆ. ಇದು ಲಂಬವಾಗಿರೋದು ಒಂದನೇ ಪ್ರಮೇಯ, ಬಾಹ್ಯ ಬಿಂದುವಿನಿಂದ ಬರುವುದು ಎರಡನೇ ಪ್ರಮೇಯ. ಎರಡರಾಗ ಒಂದಂತೂ 3 ಮಾರ್ಕ್ಸಿಗೆ ಇದ್ದೇ ಇರ್ತದೆ. ಒಂದು ಪ್ರಮೇಯ ಇರ್ತದೆ, ಇನ್ನು 8 ಈ ಕ್ವಶನ್ ಇರ್ತಾವ. 3 ಮಾರ್ಕ್ಸಿನ ಟೋಟಲ್ 9 ಕ್ವಶನ್ ಇರ್ತಾವ ಕ್ವಶನ್ ಪೇಪರ್ದಾಗ. 3 ಮಾರ್ಕ್ಸಿನ 9 ಹೊಡೆದ್ರಿ ಅಂದ್ರೆ 27 ಮಾರ್ಕ್ಸ್ ಇಲ್ಲೇ ಬರ್ತಾವ. ಮತ್ತೆ 27 ಮಾರ್ಕ್ಸ್ ಇಲ್ಲೇ ಒಂದ ಸೆಕ್ಷನ್ದಾಗ ತೆಗಿಬಹುದು. ಒಂದು ಪ್ರಶ್ನೆ ಬಹುಪದೋಕ್ತಿ ಶೂನ್ಯತೆ ಆಧಾರಿತ ಇರ್ತದೆ. ವರ್ಗ ಸಮೀಕರಣದ ಅಪ್ಲಿಕೇಬಲ್ ಕ್ವಶನ್, ತ್ರಿಭುಜ ಪಾಠದಿಂದ ಒಂದು ಅಪ್ಲಿಕೇಬಲ್ ಕ್ವಶನ್, ನಿರ್ದೇಶಾಂಕ ರೇಖಾಗಣಿತದ ಒಂದು ಭಾಗ ಪ್ರಮಾಣ ಅಪ್ಲಿಕೇಬಲ್ ಕ್ವಶನ್, ತ್ರಿಕೋನಮಿತಿ ನಿತ್ಯ ಸಮೀಕರಣದ ಏರಿಯಾ, ವೃತ್ತಕ್ಕೆ ಸಂಬಂಧಿಸಿದ ಅಲ್ಲೇನ್ ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣ ಎರಡ ಕಾನ್ಸೆಪ್ಟ್ ಅದಾವ. ಒಂದು ಕಂಸದ ಉದ್ದ ಬಿಟ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಆ ಕಾನ್ಸೆಪ್ಟ್ ಮ್ಯಾಗ ಲಘು ವೃತ್ತಖಂಡದ ವಿಸ್ತೀರ್ಣ ಕೂಡ ತಗೋಬಹುದು. ಸಂಭವನೀಯತೆ ಈಸಿ ಅದ. ಸರಾಸರಿ ಬೋಲಕ ಎರಡರಾಗ ಒಂದ್ ಮಾಡ್ರಿ ಅಂದ್ರೆ ಬಿತ್ತು, ಪ್ರಮೇಯ ಎರಡರಾಗ ಒಂದ ನೆಕ್ಕಿ ಇರ್ತದ. ಇದು 3 ಮಾರ್ಕಸ್ಸಿನ ಶೋರ್ ಶಾರ್ಟ್ ಏರಿಯಾ ಕ್ವಶನ್ಸ್ಗಳು. ಇನ್ 4 ಮಾರ್ಕಸ್ಸಿನ ಕ್ವಶನ್ಸ್ ಗಳನ್ನ ನೋಡುದಾದ್ರೆ 4 ಮಾರ್ಕಸ್ಸಿನ 4 ಪ್ರಶ್ನೆ ಇರ್ತಾವ. ಭಾರಿ ಕಾನ್ಸೆಪ್ಟ್ ಅಂದ್ರೆ ಇದ 4 ಮಾರ್ಕ್ಸಿನ ಕ್ವಶನ್. ಒಂದು ಪ್ರಮೇಯ ತ್ರಿಭುಜದ ತೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆ ಪ್ರಮೇಯ ಅಂತ ಕರಿತೀವಿ. ಅದನ್ನ ಬಿಟ್ರೆ ಕೋನ ನಿರ್ಧಾರಕ ಎರಡರಾಗ ಒಂದ್ ಮಾಡ್ರಿ ಒಂದ್ ಬರ್ತದೆ. ಇನ್ನೊಂದು ಬಾಹು ಪ್ರಮೇಯ ಅದ, ಅದನ್ನೇ ನೀವು ಮಾಡ್ಲಿಲ್ಲ ಅಂದ್ರೂ ನಡೀತೈತಿ. ಇವನ್ 2 ಶೋರ್ ಇತ್ತು ಅಂದ್ರೆ ಅಲ್ಲಿ ಅಥವಾ ಕ್ವಶನ್ ಐತಿ, ಪ್ರಮೇಯದಾಗೂ ಅಥವಾ ಐತಿ. ಅದು ಬಂದ್ರು ಕೂಡ ಮ್ಯಾಗಿಂದ ಇರ್ತದೆ. 3 ಪ್ರಮೇಯ ಅದಾವ ಟೋಟಲ್, 2 ಮಾಡ್ರೆ ಸಾಕು. ಎರಡನೇ ಕ್ವಶನ್ ನಕ್ಷೆ ಇರ್ತದ, ಅಂದ್ರೆ ಗ್ರಾಫ್, 2 ಚರಾಕ್ಷರ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಗೆ ಸಂಬಂಧಿಸಿದ ಒಂದು ಗ್ರಾಫ್ ಎಲ್ಲಾರು ತೆಗಿತಾರ ಅಂತ ಅನ್ಕೊಂಡಿ. ಇನ್ನೊಂದು ಪ್ರಶ್ನೆ ಸಮಾಂತರ ಶ್ರೇಣಿಗಳ ಮ್ಯಾಗ ಅಪ್ಲಿಕೇಬಲ್ ಇರ್ತದ, ಈಸಿ ಇರ್ತದ. ಇದಂತೂ ಫುಲ್ ಈಸಿ ಮಾಡಿದಾನೆ ಈಗೇನ. ಇನ್ನೊಂದು ಪ್ರಶ್ನೆ ತ್ರಿಕೋನಮಿತಿ ಅನ್ವಯಗಳು ಮ್ಯಾಗ ಪ್ರಶ್ನೆ ಇರ್ತದೆ, ಇದು ಕೂಡ ಈಸಿ ಇರ್ತದೆ. ಚಿತ್ರ ಅವ ಕೊಟ್ಟಿರ್ತಾನೆ, ಚಿತ್ರ ನೋಡಿದನ ಮಾಡ್ಕೋಬಹುದು. 4 ಮಾರ್ಕಸ್ 4 ಕ್ವಶನ್ ಹೊಡೆದ್ರೆ ಅಂದ್ರೆ ಇಲ್ಲಿ 16 ಮಾರ್ಕಸ್ ಅನ್ನ ತಗೋಬಹುದು. ಚೆನ್ನಾಗಿ ಮಾಡ್ಬೇಕ ಇವನ, ಒಟ್ಟ ಇಲ್ಲೂ ತಬ್ಬರ. ಇನ್ನು 5 ಮಾರ್ಕಸ್ ಒಂದು ಸಿಂಗಲ್ ಶೇರ್ ಇದ್ದಂಗ ಒಂದ ಕ್ವಶನ್ ಐತಿ. ಇದು ಯಾವುದು ಅಂದ್ರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಗಣಫಲಗಳು. ಇಲ್ಲೂ ಅಥವಾ ಕ್ವಶನ್ ಅದ, ಮ್ಯಾಗ ಒಂದ್ ಕ್ವಶನ್ ಇರ್ತದೆ, ಕೆಳಗೊಂದ್ ಕ್ವಶನ್ ಇರ್ತದೆ. ದೊಡ್ಡದಿರ್ತದ, ಅರ್ಥ ಮಾಡ್ಕೋಬೇಕು. ಈಸಿ ಅಂತ ಹೇಳ್ತಿರ್ತಾನೆ, ಕರೆ ಈಸಿ ಹಂಗಿರಂಗಿಲ್ಲವ. ಬಹಳಷ್ಟು ಇದ್ರ ಬಗ್ಗೆ ಸ್ಟಡಿ ಮಾಡಿದಾಗ, ಬಹಳಷ್ಟು ಪ್ರಾಕ್ಟೀಸ್ ಮಾಡಿದಾಗ ಅಷ್ಟ ಬರ್ತಿರ್ತಾವ. ಓಕೆ, 2 ಕ್ವಶನ್ ಇರ್ತಾವು, ಎರಡರಾಗ ಒಂದ್ ಬಿಡಿಸ್ರಿ. ಒಂದು ಮೇಲ್ಮೈ ವಿಸ್ತೀರ್ಣ ಸಂಬಂಧಿತ ಅಂದ್ರೆ ಇನ್ನೊಂದು ಗಣಫಲಕ್ಕೆ ಸಂಬಂಧಪಟ್ಟಂಗೆ ಇರ್ತದೆ. ಓಕೆ, ನಿಮ್ಗೆ ಯಾವ್ದು ಈಸಿ ಆಗ್ತದ ಅದನ್ನ ನೀವು ಬಿಡಿಸ್ಕೋಬಹುದು. ಬಹಳಷ್ಟು ಟರ್ಮಿನಾಲಜಿಯನ್ನ ಓದ್ಕೊಂಡು ಅರ್ಥ ಮಾಡ್ಕೋದು ಬಹಳ ಇಂಪಾರ್ಟೆಂಟ್. ಈ ಕ್ವಶನ್, ಈ ಪ್ರಶ್ನೆಯನ್ನ ಬಿಡಿಸಾಕ್ ನನ್ನ ಪ್ರಕಾರ ಒಂದ್ 10 ರಿಂದ 15 ನಿಮಿಷವನ್ನ ಮೀಸಲಿಡ್ರಿ. ಉಳ್ಕಿದ ಪ್ರಶ್ನೆಗಳನ್ನ ಬಾಳ ಮಾಡ್ಕೋತ ಬರ್ರಿ. ಸಮಯದ ನಿರ್ವಹಣೆ ಕೂಡ ಅಷ್ಟೇ ಇಂಪಾರ್ಟೆಂಟ್. ಇಲ್ಲಿ ಏನಾದ್ರು ಸಣ್ಣ ಟರ್ಮ್ಸ್ ಗಳನ್ನ ತಪ್ಪಿರಿ ಅಂದ್ರ, ಕುಡ್ಸುದಾಗ ಕಳಿದಾಗ ಗುಣಾಕಾರದಾಗ ಎಲ್ಲಾರು ತಪ್ಪಿರಿ ಅಂದ್ರೆ ಇಡೀ ಕ್ವಶನ್ ತಪ್ಕೊಂತ ಹೋಗೈತಿ, ಅವಾಗ ಏನು ಮಾಡಕ್ ಬರಂಗಿಲ್ಲ. ಹಾಗಾಗಿ ಇದ್ರ ಮ್ಯಾಗ ಬಹಳಷ್ಟು ಎಚ್ಚರಿಕೆ ಅಂದ್ರೆ ನಿಗಾ ವಹಿಸಿ ಮಾಡಿದ್ರೆ ಅಂದ್ರೆ 5ಕ್ಕೆ 5 ಬೀಳ್ತಾವೆ. 2 ಮಾರ್ಕಸ್ಸಿನ ಶುವರ್ ಕ್ವಶನ್ ಅನ್ನೋದು ಎಲ್ಲಿ ಅಂತ ಹೇಳಿದ್ನಿ, 8 ಕ್ವಶನ್ಗಳ ಬಗ್ಗೆ ಹೇಳಿನಿ. ಅಲ್ಲಿ 8ಕ್ಕೆ 8 ಹೊಡೆದ್ರೆ ಅಂದ್ರೆ 16 ಮಾರ್ಕ್ಸ್ ತಗೋತಾರೆ. 3 ಮಾರ್ಕಸ್ಸಿನ 9 ಪ್ರಶ್ನೆ ಇರ್ತಾವ, 9 ಹೊಡೆದ್ರೆ ಅಂದ್ರೆ 27 ಮಾರ್ಕ್ಸ್ ತಗೋತಾರೆ. 4 ಮಾರ್ಕ್ಸಿನ 4 ಇರ್ತಾವ, ಇಲ್ಲಿ 16 ತಗೋತಾರೆ. 5 ಮಾರ್ಕ್ಸಿನ 1 ಇರ್ತೈತಿ, ಇಲ್ಲಿ 5 ಮಾರ್ಕ್ಸ್ ತಗೋಬಹುದು. 5 ಮಾರ್ಕ್ಸ್ ತಗೋಬಹುದು. ಟೋಟಲ್ ಇದ 64. ಓಕೆ, 13 9 64 ಬರೀ ಈ ಸೆಕ್ಷನ್ ಇಂದ ಪಡಿಬಹುದು. ಇನ್ನು MCQ 8 ಇರ್ತಾವ, ಇದ್ರ ಬಗ್ಗೆ ನಾ ಆಮೇಲೆ ಡಿಸ್ಕಷನ್ ಮಾಡ್ತೇನೆ. 1 ಮಾರ್ಕಸ್ಸಿನ 8 ಇರ್ತಾವ. ಇವೇನ್ ಬಾಳ ಈಸಿ ಇರ್ತಾವ, ಇದ್ರೊಳಗೆ ಯಾವ್ದೇ ಟ್ವಿಸ್ಟ್ ಆಗಿ ಇಷ್ಟ ಇರೋದಿಲ್ಲ. ಎಲ್ಲೋ 1 ಅಥವಾ 2 ಮಾಡಿರ್ತಾನ ಅಷ್ಟೇ. ನಮಗ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದ್ರೆ ಇವ. ಹಾಗಾಗಿ 3 ಮಾರ್ಕ್ಸಿನ ಯಾವ್ಯಾವ ಬರ್ತಾವ ಅಂತ ಹೇಳಿದೀನಿ, 2 ಮಾರ್ಕ್ಸಿನ ಎಲ್ಲೆಲ್ಲಿವ ಅಂತ ಹೇಳಿದೀನಿ, 4 ಮಾರ್ಕ್ಸಿನ ಯಾವ್ಯಾವ ಪಾಠದ ಯಾವ ಕಾನ್ಸೆಪ್ಟ್ ಅಂತ ಹೇಳಿದೀನಿ. ಈ ಕಾನ್ಸೆಪ್ಟ್ ಮ್ಯಾಗ ನೀವೇನಾದ್ರೂ ಸ್ಟಡಿ ಮಾಡ್ರಿ, ಇನ್ನು ಬರುವಂತ ದಿನಮಾನದಾಗ ಮಾಡಿದ್ದ ಕರೆ ಆಯ್ತು ಅಂದ್ರೆ ಈಸಿಯಾಗಿ ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಔಟ್ ಆಫ್ ಔಟ್ ಅನ್ನ ತಗೋಬಹುದು. ಇನ್ನು ನಾ ಏನ್ ಮಾಡ್ತಾನೆ ಅಂದ್ರೆ ನೆಕ್ಸ್ಟ್ ವಿಡಿಯೋದಾಗ ಟಫ್ ಏರಿಯಾ ಎಲ್ಲೆಲ್ಲಿಂದ ಕ್ವಶನ್ ಬರತ್ತವ ಅಂತ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ತಗೊಂಡ್ಬಂದು ಅವಕ್ಕೆ ಆನ್ಸರ್ ಬಿಡಿಸುವಂತ ವ್ಯವಸ್ಥೆಯನ್ನ ನಾನು ನಿಮಗೆ ಮಾಡಿಕೊಡ್ತೇನೆ. ಹೆಂಗ್ ಈಸಿಯಾಗಿ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕ್ವಶನ್ ಹೆಂಗ್ ಓದ್ಕೋಬೇಕು, ಕ್ವಶನ್ ಓದುದು ಒಂದು ಕಲೆ, ಮತ್ತ ಸ್ವಲ್ಪ ಓದಿ ದತ್ತಾಂಶಗಳನ್ನ ಹೆಂಗ್ ಬರ್ಕೋಬೇಕು, ಅದಕ್ಕೆ ಸೂತ್ರ ಹೆಂಗ್ ಅಪ್ಲೈ ಮಾಡ್ಕೋಬೇಕು, ಹೆಂಗ್ ಸಮಾಧಾನಲೇ ಬಿಡಿಸ್ಕೊತ ಹೋಗ್ಬೇಕು, ಇದನ್ನೆಲ್ಲವನ್ನ ನಿಮ್ ಜೊತೆ ಡಿಸ್ಕಷನ್ ಮಾಡ್ತೀನಿ. 10ನೇ ತರಗತಿ ವಿದ್ಯಾರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾ ಯಾವ್ದೇ ವಿಡಿಯೋ ಬಿಟ್ರು ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ಆಮೇಲೆ ನೀವು ಅದನ್ನ ನೋಡಿ ಅರ್ಥ ಮಾಡ್ಕೊಂಡು ಗಣಿತದಲ್ಲಿ ಔಟ್ ಆಫ್ ಔಟ್ ಅನ್ನ ತೆಗೀರಿ. ನಮ್ಮ ವೀಕ್ಷಕರೆಲ್ಲರೂ ಔಟ್ ಆಫ್ ಔಟ್ ತೆಗಿಬೇಕು ಅನ್ನೋದು ನನ್ನ ಆಸೆ. ಓಕೆ, ಎಸ್, ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.
ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಮಾಡಿ, ನಿಮ್ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.